78ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಾಚರಣೆ ಹಿನ್ನೆಲೆ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ಈಗಾಗಲೇ ಭರದಿಂದ ಸಿದ್ಧತೆ ನಡೆದಿರ್ತಕ್ಕಂಥದ್ದು. ನನ್ನ ಎಡಭಾಗದಲ್ಲಿ ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಅರಸೇನಾ ಸಿಬ್ಬಂದಿ ಕೂಡ ಭದ್ರತೆಗಾಗಿ ನಿಯೋಜನೆಗೊಂಡಿರ್ತಕ್ಕಂಥದ್ದು. 500ಕ್ಕೂ ಹೆಚ್ಚು ಪೊಲೀಸರನ್ನು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಮಾಣಿಕ್ ಷಾ ಪರೇಡ್ ಗ್ರೌಂಡ್ನ ಮುಂಭಾಗ ಹಾಗೂ ಸುತ್ತಲೂ ಕೂಡ ಪೊಲೀಸರಿಂದ ಬಿಗಿ ಬಂದೋಬಸ್ತನ್ನು ಮಾಡಲಾಗಿರ್ತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಸ್ಟೇಜ್ನ ಮುಂಭಾಗದಲ್ಲೂ ಕೂಡ ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿ ಕೂಡ ಈಗಾಗಲೇ ತಪಾಸಣೆಯನ್ನು ಕೂಡ ನಡೆಸ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಶ್ವಾನದಳದ ಸಿಬ್ಬಂದಿ ಕೂಡ ಈಗಾಗಲೇ ಸ್ಟೇಜ್ನ ಮುಂಭಾಗದಲ್ಲಿ ಎಲ್ಲವೂ ಕೂಡ ಪರಿಶೀಲನೆ ಮಾಡ್ತಕ್ಕಂಥ ದೃಶ್ಯಗಳನ್ನು ನೀವು ಈಗಾಗಲೇ ಟಿವಿ9ನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಾಚರಣೆಗೆ ಏನು ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು. ಶ್ವಾನದಳದ ಸಿಬ್ಬಂದಿ ಕೂಡ ಈಗಾಗಲೇ ಸ್ಟೇಜ್ನ ಬಳಿಯಲ್ಲಿ ಪರಿಶೀಲನೆ ಮಾಡಿಸಿ ತಪಾಸಣೆ ನಡೆಸತಕ್ಕಂಥ ದೃಶ್ಯಗಳನ್ನು ನೀವು ಟಿವಿ9ನಲ್ಲಿ ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಬಾಂಬ್ ಸ್ಕ್ವಾಡ್ ಸಿಬ್ಬಂದಿ ಕೂಡ ಈಗಾಗಲೇ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿರ್ತಕ್ಕಂಥದ್ದು. ಇಡೀ ಸ್ಟೇಜ್ನ ಮುಂಭಾಗದಲ್ಲೆಲ್ಲರೂ ಕೂಡ ಗಣ್ಯರು ಆಗಮಿಸುವಂಥ ಸಾಧ್ಯತೆಗಳು ಇರತಕ್ಕಂಥ ಹಿನ್ನೆಲೆಯಲ್ಲಿ ಗಣ್ಯರೆಲ್ಲರೂ ಕೂಡ ಧ್ವಜಾರೋಹಣದ ಸಮಯಕ್ಕೆ ಆಗಮಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹೂಗಳಿಂದ ಈ ಇಡೀ ಒಂದು ವೇದಿಕೆಯನ್ನು ಸಿದ್ಧಗೊಳಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಶ್ವಾನದಳದ ಸಿಬ್ಬಂದಿ ಹಾಗೂ ಮೆಟಲ್ ಡಿಟೆಕ್ಟರನ್ನು ಇಲ್ಲಿರ್ತಕ್ಕಂಥ ಬಾಂಬ್ ಸ್ಕ್ವಾಡ್ ಅಂದರೆ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಕೂಡ ಈಗಾಗಲೇ ಎಲ್ಲರೂ ಕೂಡ ಕಾರ್ಯನಿರತರಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಟಿವಿ9ನಲ್ಲಿ ನೀವು ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ 500ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ಈಗಾಗಲೇ ಭದ್ರತೆಗಾಗಿ ನಿಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ವಿಷ್ಣು ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.